ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 5 ಭೂಟಾನ್ ಜರ್ನಿ ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಪಾರೋಲಿ ಸ್ಟೇ ಆಗಿದ್ದೀವಿ. ನೋಡಿದ್ರಲ್ಲ ಬೆಳಿಗ್ಗೆನೇ ಹೇಗಿತ್ತು ವ್ಯೂ ಅಂತ. ಇದು ಆಗಲೇ 7 ಗಂಟೆ 8 ಗಂಟೆ ಆಗಿರೋದಲ್ಲ, ಇನ್ನು ಬೆಳಗಿನ ಜಾವ 4:15. ನೋಡಿ ಆಗಲೇ ಎಷ್ಟು ಬೆಳಕಾಗಿದೆ, ಹಾಗೆ ವೆದರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವತ್ತು ನಮ್ಮ ಭೂಟಾನ್ನ ಪಾರೋ ಅಲ್ಲಿ ಹೇಗಿರುತ್ತೆ, ಹಾಗೆ ಇವತ್ತು ಒಂದು ಟ್ರೆಕ್ಕಿಂಗ್ ಕೂಡ ಮಾಡ್ತೀವಿ. ಒಂದು ಫೇಮಸ್ ಆದಂತಹ ಟ್ರೆಕ್ಕಿಂಗ್ ನಾವು ಇವತ್ತು ಮಾಡೋದು. ಅದು ಹೇಗಿತ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಿಂದಿನ ದಿನವೇ ನಮಗೆ ನಮ್ಮ ಗೈಡ್ಗಳು ಎಕ್ಸ್ಪ್ಲೈನ್ ಮಾಡಿದರು, ಬೆಳಿಗ್ಗೆನೇ ಬೇಗ ಬಿಟ್ಟರೆ ನಮಗೆ ಅಲ್ಲಿ ಜನ ಕೂಡ ಜಾಸ್ತಿ ಆಗಲ್ಲ, ಜೊತೆಗೆ ಟ್ರೆಕ್ಕಿಂಗ್ ಮಾಡೋದಕ್ಕೂ ತೊಂದರೆ ಆಗಲ್ಲ. ಆದಷ್ಟು 6 o'clock ಒಳಗಡೆ ನಾವು ಟ್ರೆಕ್ಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ಕೆಳಗಡೆಗೆ ಬರ್ಬೋದು ಅಂತ ಹೇಳಿದರು. ಸೊ ನಾವು ಕೂಡ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ರೂಮಿಂದ ಹೊರಗಡೆ ಬಾಲ್ಕನಿಯಲ್ಲಿ ಆ ಥರ ವ್ಯೂ ಕಾಣಿಸ್ತಿತ್ತು. ಅಲ್ಲಿ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನಾವು ಬಂದು ಕೆಳಗಡೆ ಹೋಟೆಲಲ್ಲಿ ಅಸೆಂಬಲ್ ಆದ್ವಿ. ಎಲ್ಲರೂ ಅಸೆಂಬಲ್ ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ನ ಕೊಟ್ಟರು. ಯಾಕೆಂದರೆ ಬ್ರೇಕ್ಫಾಸ್ಟ್ನ ಹೋಟೆಲಲ್ಲಿ ಮಾಡೋದಕ್ಕೆ ಯಾವುದೇ ಟೈಮ್ ಇರಲಿಲ್ಲ. ನಾವು ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ನಮಗೆ ಬೇಕಾದಾಗ ತೊಗೋಬೋದು ಅಂತ ಹೇಳಿ ಬ್ರೇಕ್ಫಾಸ್ಟ್ನ ಕ್ಯಾರಿ ಮಾಡಿ ನಂತರ ನಮ್ಮ ಹೋಟೆಲಿಂದ ನಾವು ಒಂದು 7-8 ಕಿಲೋಮೀಟ್ರು ಹೋಗಬೇಕು. ಅದು ಹೋದ್ಮೇಲೆ ನಾವು ಟ್ರೆಕ್ಕಿಂಗ್ ಮಾಡೋದಕ್ಕೆ ಅವಕಾಶ ಇರೋದು. ಸೊ ವೆಹಿಕಲಲ್ಲೇ ಕರ್ಕೊಂಡು ಹೋದರು. ವೆಹಿಕಲ್ನ ಅಲ್ಲಿ ಸ್ಟಾಪ್ ಮಾಡಿಸಿದ್ರು. ನಂತರ ಅಲ್ಲಿ ಹೋದಾಗ 100 ರೂಪೀಸ್ ಕೊಟ್ಟು ನಿಮಗೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂದರೆ ಒಂದು ಸ್ಟಿಕ್ನ ತೊಗೋಬೋದು, ಅಲ್ಲೇ ಅವರು ಮಾರ್ತಿರ್ತಾರೆ. ಜೊತೆಗೆ ಇಲ್ಲಿಗೆ ನಾವು ಎಂಟ್ರಿ ಫೀಸ್ ಅಂತ ಹೇಳಿ 1000 ರೂಪೀಸ್ ಕೂಡ ಕೊಡಬೇಕು. ಇದಿಷ್ಟನ್ನು ಮಾಡಿಕೊಂಡು ನಮಗೆ ಗೈಡ್ಗಳು ಎಲ್ಲ ರೀತಿ ಎಕ್ಸ್ಪ್ಲೈನ್ ಮಾಡಿ ಫಾಸ್ಟಾಗಿ ಹೋಗುವಂಥ ಗೈಡ್ಗಳ ಜೊತೆ ಹೋಗಿ ಅಂತ ಹೇಳಿ, ನಿಧಾನಕ್ಕೆ ಹೋಗೋರನ್ನ ನಿಧಾನಕ್ಕೆ ಬರುವಂಥ ಗೈಡ್ಗಳ ಜೊತೆ ಕರ್ಕೊಂಡು ಹೋಗ್ತಾ ಸುತ್ತಮುತ್ತ ಎಕ್ಸ್ಪ್ಲೈನ್ ಮಾಡ್ತಾ ಈ ಒಂದು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾವು ನಮ್ಮ ಫ್ಲೆಕ್ಸಿಬಿಲಿಟಿ ಹೇಗಿದೆ ಅಂತ ಕೂಡ ಟ್ರೈ ಮಾಡಿದ್ವಿ. ಅದನ್ನು ಟೂರ್ ಗೈಡ್ಗಳೇ ಹೇಳ್ಕೊಡ್ತಾರೆ. ಇದಿಷ್ಟು ಆದಮೇಲೆ ನಮ್ಮ ಟ್ರೆಕ್ಕಿಂಗ್ಗೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಿರೋದು ಭೂಟಾನ್ನ ಪಾರೋ ಕಣಿವೆಯಲ್ಲಿರುವ ಟೈಗರ್ಸ್ ನೆಸ್ಟ್, ಪಾರೋ ತಕ್ಸಂಗ್ ಅಂತ ಕೂಡ ಕರೀತಾರೆ. ವಿಶ್ವದ ಅತ್ಯಂತ ಅದ್ಭುತವಾದ ಬೌದ್ಧ ಮಠ ಅಂತಲೇ ಇದನ್ನು ಹೇಳ್ಬೋದು. ಸಮುದ್ರ ಮಟ್ಟದಿಂದ 3120 ಮೀಟರ್ ಎತ್ತರದಲ್ಲಿ ಬಂಡೆಯ ತುದಿಯಲ್ಲಿ ತೂಗಾಡುವಂತೆ ನಿರ್ಮಿಸಲಾದ ಈ ಮಠ ಚಾರಣಿಗರಿಗೆ, ಪ್ರವಾಸಿಗರಿಗೆ ಜೀವಿತಾವಧಿಯಲ್ಲಿ ಒಮ್ಮೆ ಸಿಗುವ ಅದ್ಭುತ ಅನುಭವವಾಗಿದೆ ಅಂತಲೇ ಹೇಳ್ಬೋದು. ಟೈಗರ್ಸ್ ನೆಸ್ಟ್ ಬಗ್ಗೆ ಹೇಳೋದಾದರೆ 8ನೇ ಶತಮಾನದಲ್ಲಿ ಗುರು ಪದ್ಮಸಂಭವ ಅಂದರೆ ಬುದ್ಧನ ಅವತಾರ ಹುಲಿಯೊಂದರ ಬೆನ್ನೇರಿ ಟಿಬೇಟ್ನಿಂದ ಈ ಸ್ಥಳಕ್ಕೆ ಹಾರಿ ಬಂದರು ಎಂದು ನಂಬಲಾಗಿದೆ. ಅವರು ಇಲ್ಲಿನ ಗುಹೆಯಲ್ಲಿ 3 ವರ್ಷ 3 ತಿಂಗಳು 3 ವಾರಗಳು 3 ದಿನಗಳು ಮತ್ತು 3 ಗಂಟೆಗಳ ಕಾಲ ಧ್ಯಾನ ಮಾಡಿದರು ಅಂತ ಹೇಳ್ತಾರೆ. ಈ ಪವಿತ್ರ ಸ್ಥಳದ ಸುತ್ತಲೂ 1692ರಲ್ಲಿ ಗ್ಯಾಲ್ಸೆನ್ ಟೆಂಜಿನ್ ರಬ್ಗೆ ಎಂಬುವರು ಈ ಸುಂದರ ಮಠವನ್ನು ನಿರ್ಮಿಸಿದರು. ಮಠವನ್ನು ತಲುಪಲು ಸುಮಾರು 4ರಿಂದ 5 ಗಂಟೆಗಳಂತೂ ಬೇಕೇ ಬೇಕು. ಅಂದರೆ ನಡ್ಕೊಂಡು ಹೋಗಿ ಅಲ್ಲಿಗೆ ತಲುಪಬೇಕು ಯಾರೇ ಹೋದ್ರೂ. ಇದು ಸುಮಾರು 8 ಕಿಲೋಮೀಟ್ರ್ಗಳಷ್ಟು ದೂರ ಇದೆ. ಇನ್ನು ಬೆಟ್ಟ ಹತ್ತಬೇಕಾದ್ರಂತೂ ಗೊತ್ತಲ್ಲ, ಅದು 8 ಕಿಲೋಮೀಟ್ರ್ ಆದರೆ 10 ಕಿಲೋಮೀಟ್ರ್ ಫೀಲ್ ಆಗುತ್ತೆ. ಚಾರಣವು ಮಧ್ಯಮದಿಂದ ಕಠಿಣ ಹಂತದವರೆಗೆ ಇರುತ್ತೆ. ದಾರಿಯಲ್ಲಿ ಕಲ್ಲಿನ ಮೆಟ್ಟಿಲುಗಳು, ಪೈನ್ ಮರಗಳ ಸುಂದರ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿಗಾಗಿ ಒಂದು ಕೆಫೆ ಕೂಡ ಇದೆ. ಅಲ್ಲಿಂದ ಮಠದ ಅದ್ಭುತ ನೋಟವನ್ನು ಕೂಡ ನಾವು ಕಾಣೋದಕ್ಕೆ ಸಿಗುತ್ತೆ. ನಡೆಯಲು ಕಷ್ಟವಾಗೋರಿಗೆ ಅರ್ಧ ದಾರಿವರೆಗೆ ಕುದುರೆ ಸವಾರಿಯ ವ್ಯವಸ್ಥೆ ಕೂಡ ಇಲ್ಲಿ ಇದೆ, ಆದರೆ ಅರ್ಧ ದಾರಿವರೆಗೂ ಮಾತ್ರ. ಇನ್ನು ಮಾರ್ಚ್ನಿಂದ ಮೇ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳುಗಳಲ್ಲಿ ಇಲ್ಲಿಗೆ ಭೇಟಿ ನೀಡಲು ಅತ್ಯುತ್ತಮ ಸಮಯ ಅಂತಲೇ ಹೇಳಿ. ಯಾಕಂದರೆ ಈ ತಿಂಗಳುಗಳಲ್ಲಿ ಅಲ್ಲಿನ ವೆದರ್ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಮಠದೊಳಗೆ ಮೊಬೈಲ್ ಮತ್ತು ಕ್ಯಾಮ್ರಾಗಳನ್ನು ಕೊಂಡೊಯ್ಯಲು ಯಾವುದೇ ಅನುಮತಿ ಇರೋದಿಲ್ಲ. ಅಲ್ಲೇ ಹೊರಗಡೆ ಅದಕ್ಕೆ ಅಂತಲೇ ಜಾಗ ಇರುತ್ತೆ. ಅಲ್ಲಿನ ಟೂರ್ ಗೈಡ್ಗಳು ಅದನ್ನು ಎಲ್ಲನೂ ಸಪ್ರೇಟಾಗಿ ಇಡಿಸಿ ಕರ್ಕೊಂಡು ಹೋಗ್ತಾರೆ. ಯಾವುದೇ ರೀತಿ ಎಕ್ಸ್ಟ್ರಾ ಜಾಕೆಟ್ಸ್ ಆಗಲಿ ಏನೂ ಕೂಡ ಅಲ್ಲಿ ತೊಗೊಂಡು ಹೋಗೋಂಗಿಲ್ಲ. ಸಾಂಪ್ರದಾಯಿಕ ಉಡುಗೆಯನ್ನು ಕೂಡ ಧರಿಸಿ ಕಡ್ಡಾಯವಾಗಿ ಅದೇ ರೀತಿ ಹೋಗಬೇಕು. ಯಾವುದೇ ರೀತಿ ಶಾರ್ಟ್ಸ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗೋ ಹಾಗಿಲ್ಲ. ಇನ್ನು ಗುರುಪದ್ಮ ಸಂಭವ ಇದನ್ನು ರಚಿಸಿದ್ದು ಅಂತ ಹೇಳಿದಾಗ, ಗುಹೆಯೊಂದರಲ್ಲಿ ಧ್ಯಾನ ಮಾಡಬೇಕಾದ್ರೆ ಅಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ಹೋಗಿಸಿದ್ರು ಅಂತ ಒಂದು ನಂಬಿಕೆ ಕೂಡ ಇದೆ. ಟ್ರೆಕ್ಕಿಂಗಂತೂ ಇದು ಒಳ್ಳೆ ಪ್ರಸಿದ್ಧವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಟೈಗರ್ಸ್ ನೆಸ್ಟ್ ಅಂತ ಕೂಡ ಕರೀತಾರೆ, ಹುಲಿಯ ಗೂಡು ಅಂತ ಕೂಡ ಇದನ್ನು ಕರೀತಾರೆ. ಇನ್ನೂ ಒಂದು 4-5 ಅವರ್ ನಾವು ಅಂದರೆ 2ರಿಂದ 3 ಅವರ್
ನಾವು ಮೇಲೆ ಹತ್ತೋದಕ್ಕೆ ಸ್ವಲ್ಪ ಫಾಸ್ಟಾಗಿ ಹೋದರೆ ಒಬ್ಬೊಬ್ಬರು 1.5 ಅವರಲ್ಲೇ ಹತ್ತುತ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅದ್ಭುತವಾದ ಟೈಗರ್ಸ್ ನೆಸ್ಟ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟು ಚೆನ್ನಾಗಿರುವಂತಹ ಒಂದು ಟ್ರೆಕ್ಕಿಂಗ್ ಮಾಡಿದ್ಮೇಲೆ ಒಂದು ಒಳ್ಳೆ ಫೀಲ್ ಅಂತೂ ಕೊಡೋದಂತೂ ನಿಜ. ಅಷ್ಟೇ ಅಲ್ಲದೆ ಮಾರ್ಗ ಮಧ್ಯದಲ್ಲಿ ಅಂದರೆ ನಮಗೆ ಹತ್ತೋ ಟೈಮಲ್ಲೆಲ್ಲ ಒಂದು ದೊಡ್ಡದಾದ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಮ್ಮ ಗೈಡ್ ನಮ್ಮ ಜೊತೆ ಇಲ್ಲ ಅಂದ್ರೂ ಬೇರೆ ಗೈಡ್ಗಳಿದ್ರು ಅಲ್ಲಿ ನಮಗೆ ರೂಟ್ನ ಕೂಡ ಅವರು ತೋರಿಸ್ಕೊಡ್ತಾರೆ, ಅಷ್ಟೇ ಎಲ್ಪ್ ಮಾಡ್ತಾರೆ. ಆದರೆ ಯಾವುದೇ ಕೆಫೆಟೇರಿಯಾದಲ್ಲಿ ಬಿಟ್ಟರೆ ಮೇಲೆ ಹೋಗೋವರೆಗೂ ಯಾವುದೇ ವಾಶ್ರೂಮ್ ಫೆಸಿಲಿಟಿ ಅಂತೂ ಪಕ್ಕಾ ಇಲ್ಲ. ಇನ್ನು ಭೂಟಾನ್ನಲ್ಲಿ ನಮ್ಮ ದೇಶದಲ್ಲಿ ಮಾಡ್ದಂಗೆ ಅಲ್ಲಲ್ಲೇ ನಿಂತು ಕೂತು ವಾಶ್ರೂಮ್ಗೆ ಹೋಗೋದು ಮಾಡಬಾರ್ದು. ಯಾಕಂದರೆ ಅವರು ಅಷ್ಟು ಸ್ಟ್ರಿಕ್ಟಾಗಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಇನ್ನು ಮಾರ್ಗ ಮಧ್ಯದಲ್ಲಿ ನಮಗೆ ತಂಪಾದ ವಾತಾವರಣ, ವಾಟರ್ ಫಾಲ್ಸು, ಜೊತೆಗೆ ವಿಧ ವಿಧವಾದ ಪಕ್ಷಿಗಳು, ಪ್ರಾಣಿಗಳು ಕೂಡ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಅವರ ಒಂದು ಪ್ರೇಯರ್ ವೀಲ್ ಕೂಡ ಇರುತ್ತೆ. ಹಾಗೆ ಬೆಟ್ಟದ ಮೇಲೆ ಚಿಕ್ಕ ಚಿಕ್ಕದ ಕಲ್ಲುಗಳನ್ನ ಕಟ್ಟಿರ್ತಾರೆ, ಚಿಕ್ಕದಾದ ಒಂದು ಕಲ್ಲನ್ನು ಇಟ್ಟಿರ್ತಾರೆ. ಅದೆಲ್ಲ ಅವರ ಒಂದು ನಂಬಿಕೆ, ಆ ಭೂಟಾನೀಸ್ನ ಒಂದು ನಂಬಿಕೆ. ಅದೆಲ್ಲ ಕೂಡ ನೋಡೋಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಫಾಗಿ ಇರುತ್ತೆ, ಮಳೆ ಬರ್ತಿರುತ್ತೆ ಲೈಟಾಗಿ. ತುಂಬ ಒಂದು ಅದ್ಭುತವಾದ ವಾತಾವರಣ ಅಂತಲೇ ಹೇಳ್ಬೋದು. ಅದನ್ನಷ್ಟು ಎಲ್ಲ ನಾವು ಫೇಸ್ ಮಾಡಿದ್ಮೇಲೆ ಹೋಗಿ ರೀಚ್ ಆಗೋದೇ ಟೈಗರ್ಸ್ ನೆಸ್ಟ್. ಅಲ್ಲಿ ನಮ್ಮ ಮೊಬೈಲ್ ಫೋನ್ಸ್, ನಮ್ಮ ಎಕ್ಸ್ಟ್ರಾ ಏನೇ ಇದ್ರೂ ಕೆಳಗಡೆನೆ ಇಟ್ಟು ಮೇಲ್ಗಡೆ ಅಲ್ಲಿ ಇರುವಂತಹ ದೇವಸ್ಥಾನಕ್ಕೆ, ಅಂದರೆ ನಾವು ನಮ್ಮ ಕಡೆ ಹೇಗೆ ದೇವಸ್ಥಾನ ಅಂತೀವಿ ಅಲ್ಲಿ ಆ ಥರ ಇರುತ್ತೆ, ತುಂಬ ಇರುತ್ತೆ. ಎಷ್ಟೋ ನಂಬಿಕೆಗಳಿದೆ. ಇಲ್ಲಿ ಈ ಥರ ಇದ್ದರೆ ಹಿಂಗೆ ಹಾಕಿದ್ರೆ ಅದು ನಾವು ಅಂದ್ಕೊಂಡಿದ್ದಾಗುತ್ತೆ, ಆಗಲ್ಲ, ಆ ಥರ ಏನೋ ಇರುತ್ತೆ. ಅದನ್ನೆಲ್ಲ ಅಲ್ಲಿ ಗೈಡ್ಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬುದ್ಧನ ಅವತಾರಗಳ ಬಗ್ಗೆ ಇರುತ್ತೆ, ಅಲ್ಲಿ ಆಫರಿಂಗ್ ಇಟ್ಟಿರೋದಿರುತ್ತೆ, ಎಲ್ಲವನ್ನು ನೀಟಾಗಿ ಒಳಗಡೆ ಇರುವಂಥದ್ದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಹೇಗೆ ಗಂಗಾಜಲ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಆ ಥರ ಒಂದು ಗಂಗಾಜಲ ಇರುತ್ತೆ. ಅದನ್ನು ನಾವು ಮನೆಗೂ ಕೂಡ ತೊಗೊಂಡು ಬರ್ಬೋದು. ಇದಿಷ್ಟು ನಾವು ನೋಡಿಕೊಂಡು, ನಾವು ಅದೆಲ್ಲ ಎಕ್ಸ್ಪ್ಲನೇಷನ್ ಕೇಳಿಕೊಂಡು ಮತ್ತೆ ಅಲ್ಲೇ ತಿಂಡಿ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸಿ ನಾವು ರಿಟರ್ನ್ ಬಂದಿದ್ದು ಕೆಫೆಟೇರಿಯಾಗೆ. ರಿಟರ್ನ್ ಬರೋದಕ್ಕೂ ನಾರ್ಮಲಾಗಿ 2 hours ಬೇಕೇ ಬೇಕು. ಬರ್ತಾ ಅಲ್ಲೇ ಕೆಫೆಟೇರಿಯಾದಲ್ಲಿ ಸ್ವಲ್ಪ ಲೈಟಾಗಿ ಏನೋ ತಿಂದ್ಕೊಂಡು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಫೋಟೋ ಎಲ್ಲ ತಕ್ಕೊಂಡು ಕೆಳಗಡೆಗೆ ಬಂದಿದ್ದಾಯಿತು. ಸೊ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿ ನಂತರ ಲಂಚ್ ಟೈಮ್ ಆಗಿತ್ತು ಅಂತ ಹೇಳಿ ನಮ್ಮ ಗೈಡ್ಸ್ಗಳು ನಮಗೆ ಅಲ್ಲಿನ ಫೇಮಸ್ ಮೋಮೋ ಕಾರ್ನರ್ಗೆ ಕರ್ಕೊಂಡೋಗಿ ಲಂಚ್ನ ಮಾಡಿಸಿದ್ರು. ಅದರ ಮಧ್ಯದಲ್ಲಿ ನಮಗೆ ಕೆಫೆಟೇರಿಯಾದಲ್ಲಿ ಏರೋಪ್ಲೇನ್ ಮತ್ತು ಹೆಲಿಕಾಪ್ಟರ್ ಎಲ್ಲ ಕಾಣಿಸ್ತಿತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಇದಿಷ್ಟು ಮುಗಿಸ್ಕೊಂಡು ಮೋಮೋ ಕಾರ್ನರ್ಗೆ ಹೋಗಿ ಲೈಟಾಗಿ ಲಂಚ್ನ ಮುಗಿಸ್ಕೊಂಡು, ಅಲ್ಲಿನ ಫೇಮಸ್ ಫುಡ್ ಅದು ಮುಗಿಸ್ಕೊಂಡು ಅವರೇ ನಮಗೆ ಸಜೆಸ್ಟ್ ಕೂಡ ಮಾಡ್ತಾರೆ. ಇಷ್ಟು ನಾವು ಹೋಗಿದ್ದೆ ಆರ್ಟ್ ಸ್ಟೋನ್ ಬಾತ್, ಭೂಟಾನ್ನ ಫೇಮಸ್ ಒಂದು ಇದು ಅಂತಲೇ ಹೇಳ್ಬೋದು ಅದನ್ನು. ಯಾಕಂದರೆ ಟ್ರೆಕ್ಕಿಂಗ್ ಮಾಡಿದ್ಮೇಲೆ ನಾವು ಆರ್ಟ್ ಸ್ಟೋನ್ ಬಾತ್ ಮಾಡಿದಾಗ ನಮಗೆ ಒಂಥರ ರಿಲೀಫ್ ಕೂಡ ಕೊಡುತ್ತೆ. ಹೇಳ್ದಂಗೆ ನಮ್ಮ ಮುಂದಿನ ಜರ್ನಿ ಬಂದು ಆರ್ಟ್ ಸ್ಟೋನ್ ಬಾತ್. ಆರ್ಟ್ ಸ್ಟೋನ್ ಬಾತ್ ಅಂದರೆ ಬಿಸಿ ಕಲ್ಲಿನ ಸ್ನಾನ ಅಂತಲೇ ಹೇಳ್ಬೋದು. ನಾವು ಟ್ರೆಕ್ಕಿಂಗ್ ಎಲ್ಲ ಮಾಡಿ ಟಯರ್ಡ್ ಆಗಿ ಬಂದಮೇಲೆ ಅದನ್ನು ತಗೊಂಡಾಗ ಅದು ಫುಲ್ಲು ಆಯುರ್ವೇದಿಕ್ ವಾಟರ್ ಆಗಿರುತ್ತೆ. ನಮಗೆ ಸ್ವಲ್ಪ ಬಾಡಿ ಕೂಡ ಫುಲ್ಲು ರಿಲೀಫ್ ಆಗುತ್ತೆ. ಅದಕ್ಕೆ ಮುಂಚೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಮ್ಮ ಗೈಡ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ಏನೇನು ಹಾಕ್ತಾರೆ, ಆರ್ಟ್ ಸ್ಟೋನ್ನ ಹೇಗೆ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ನಮ್ಮ ಗೈಡ್ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದು ಭೂಟಾನ್ನಲ್ಲಿರುವ ಸಾಂಪ್ರದಾಯಿಕ ಆರ್ಟ್ ಸ್ಟೋನ್ ಬಾತ್, ಬಿಸಿ ಕಲ್ಲಿನ ಸ್ನಾನ, ಡೋತ್ಯೋ ಅಂತ ಕೂಡ ಕರೀತಾರೆ. ಇದು ನದಿಯ ಕಲ್ಲುಗಳನ್ನು ಬೆಂಕಿಯಲ್ಲಿ ಕೆಂಪಾಗುವವರೆಗೆ ಕಾಯಿಸಿ ಗಿಡಮೂಲಿಕೆಗಳನ್ನು ಹೊಂದಿರುವ ಮರದ ತೊಟ್ಟಿಗೆ ಹಾಕಿ ಬಿಸಿ ಮಾಡುವ 1300 ವರ್ಷಗಳಷ್ಟು ಹಳೆಯದಾದ ಚಿಕಿತ್ಸಕ ಪದ್ಧತಿಯಾಗಿದೆ.
ಈ ಸಾಂಪ್ರದಾಯಿಕ ಸ್ನಾನದ ವಿಶೇಷತೆಗಳ ಬಗ್ಗೆ ಹೇಳೋದಾದರೆ ನದಿಯ ನೈಸರ್ಗಿಕ ಕಲ್ಲುಗಳನ್ನು ಕೆಂಪು ಬಣ್ಣ ಬರುವವರೆಗೆ ಉರಿಯುವ ಬೆಂಕಿಯಲ್ಲಿ ಇಡಲಾಗುತ್ತದೆ. ನಂತರ ಅವುಗಳನ್ನು ಶುದ್ಧ ನೀರಿನ ತೊಟ್ಟಿಯಲ್ಲಿ ಹಾಕಲಾಗುತ್ತದೆ. ಈ ಪ್ರಕ್ರಿಯೆಯಿಂದ ಕಲ್ಲಿನಲ್ಲಿರುವ ಖನಿಜಗಳು ನೀರಿನಲ್ಲಿ ಕರಗುತ್ತವೆ. ನೀರಿನಲ್ಲಿ ಆರ್ಟೆಮಿಸಿಯಾ ಅಂತಹ ಔಷಧೀಯ ಗುಣಗಳನ್ನು ಹೊಂದಿರುವ ಸ್ಥಳೀಯ ಗಿಡಮೂಲಿಕೆಗಳನ್ನು ಸೇರಿಸಲಾಗುತ್ತದೆ. ಈ ಬಿಸಿ ನೀರಿನಲ್ಲಿ ಸುಮಾರು 40 ನಿಮಿಷಗಳ ಕಾಲ ಮೈಯೊಡ್ಡಿ ಕುಳಿತುಕೊಳ್ಳೋದ್ರಿಂದ ಸ್ನಾಯುಗಳು ವಿಶ್ರಾಂತಿ ಪಡೆಯುತ್ತವೆ, ಕೀಲು ನೋವು ಕಡಿಮೆ ಆಗುತ್ತದೆ, ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ. ಇದು ಭೂಟಾನ್ನಲ್ಲಿರುವ ಪಾರೋ ಮತ್ತು ಥಿಂಪು ನಗರಗಳಲ್ಲಿ ಅಲ್ಲಿನ ಹೋಮ್ ಸ್ಟೇಗಳಲ್ಲಿ ಜೊತೆಗೆ ರೆಸಾರ್ಟ್ಗಳಲ್ಲಿ ಕೂಡ ಇದನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ಟ್ರೈ ಕೂಡ ಮಾಡ್ಬೋದು. ಭೂಟಾನ್ಗೆ ಹೋದರೆ ಆರ್ಟ್ ಸ್ಟೋನ್ ಬಾತ್ನ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ. ಒಳ್ಳೆಯ ಅನುಭವ ಕೂಡ ಆಗುತ್ತೆ. ಅದರಲ್ಲೂ ಟೈಗರ್ಸ್ ನೆಸ್ಟ್ ಹೈಕ್ ಅಂತನ ನಾವೇನಾದರೂ ಟ್ರೆಕ್ಕಿಂಗ್ ಮಾಡಿ ಬಂದು ಮಾಡಿದ್ರೆ ಒಂಥರ ರಿಲೀಫ್ ಅಂತೂ ಆಗುತ್ತೆ ಪಕ್ಕ. ಹಾಗಂತ ಹೇಳ್ತಾ ಅದನ್ನೆಲ್ಲ ನಾವು ಮುಗಿಸ್ಕೊಂಡು ವಾಪಸ್ ಬಂದು ಹೋಟೆಲ್ಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೇಟಾಗಿತ್ತು. 6:37 ಆಗಿತ್ತು. ಯಾಕಂದರೆ ಅವತ್ತೇನು ಬೇರೆ ಇದಿರಲಿಲ್ಲ, ಅಲ್ಲೇ 1 ಅವರ್ಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಷ್ಟು ಟೈಮ್ ಹೋಗ್ಬಿಡುತ್ತೆ. ಆಮೇಲೆ ಬಂದು ಫ್ರೆಶ್ ಅಪ್ ಆಗಿ ಊಟನ ಮುಗಿಸ್ಕೊಂಡು, ಅಂದರೆ ಡಿನ್ನರ್ ಹೋಟೆಲ್ಲೇ ಇದ್ದಿದ್ದರಿಂದ ಡಿನ್ನರ್ನ ಮುಗಿಸಿ ಸ್ವಲ್ಪ ಟೈಮ್ ಇತ್ತಂತ ಹೇಳಿ ಶಾಪಿಂಗ್ಗೆ ಹೋದ್ವಿ. ಶಾಪಿಂಗಲ್ಲಿ ಹೋಗಿ ಕೆಲವೊಂದು ಪರ್ಚೇಸ್ ಮಾಡಿಕೊಂಡು ವಾಪಸ್ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ ಮೇಲೆ ಬೆಳಿಗ್ಗೆ ಕಂಪ್ಲೀಟಾಗಿ ನಾವು ಬ್ಯಾಗ್ ಪ್ಯಾಕ್ ಮಾಡಿ ಹೊರಡಬೇಕು. ಯಾಕಂದರೆ ನಾವು ರಿಟರ್ನ್ ಮತ್ತೆ ಪುಂಚಲಿಂಗಿಗೆ ಹೋಗ್ತಿದ್ದೀವಿ. ನಮ್ಮ ಡೇ 6 ಜರ್ನಿ ಅದು ಹೇಗಿತ್ತು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಡೇ 6ಅಲ್ಲಿ ಕೂಡ ನಾವು ಕೆಲವೊಂದು ಪ್ಲೇಸಸ್ನ ನೋಡಿಕೊಂಡೇ ರಿಟರ್ನ್ ಹೋಗಿದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಯ್ತಾ ಇರಿ ಎಲ್ಲೆಲ್ಲಿ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಭೂಟಾನ್ಗೆ ಹೋದರೆ ಆರ್ಟ್ ಸ್ಟೋನ್ ಬಾತ್ ಅಂತೂ ಮಿಸ್ ಮಾಡಲೇಬೇಡಿ. ಜೊತೆಗೆ ಟೈಗರ್ಸ್ ನೆಸ್ಟ್ ಹೈಕ್ನೂ ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.